ಕತ್ತಲು ಕವಿದ ರೂಮಿನಲ್ಲಿ ನನ್ನ ತೊಡೆಯ ಮಧ್ಯದಲ್ಲಿ ಮುಖ ಇಟ್ಟು, ನನ್ನ ತೊಡೆಯನ್ನು ಮುತ್ತಿಕ್ಕುತ್ತಾ ನನಗೆ ಕಚ್ಕುಳಿ ಇಟ್ಟು, ನಾಲಿಗೆ ಆಡಿಸುತ್ತಾ ನನ್ನ ತೊಡೆಯನ್ನೆಲ್ಲ ಒದ್ದೆ ಮಾಡುತ್ತಾ ನನ್ನ ತುಲ್ಲಿನ ಕಡೆ ಬಂದ ನಾಲಿಗೆ ನನ್ನ ತುಲ್ಲಿನ ಬಾಗಿಲಲ್ಲಿ ಮೇಲಿಂದ ಕೆಳಗೆ ಆಡುತ್ತಿದ್ದರೆ ನನ್ನ ಒಳಗೆ ತುಂಬಿದ್ದ ನವರಸಗಳು ಉಕ್ಕಿ ರಭಸದಿಂದ ಬರತೊಡಗಿತು. ನಾನು ಆಗ ಆ ತಲೆ ಹಿಡಿದು, ಕಾಲು ಅಗಲಿಸಿ ತುಲ್ಲಿಗೆ ಅದುಮಿಕೊಳ್ಳುತ್ತಿದ್ದೆ. ಆಗ ನಾಲಿಗೆಯನ್ನ ತುಲ್ಲಿಗೆ ತೂರಿಸಿ ಹಿಂದೆ ಮುಂದೆ ಮಾಡುತ್ತಿದ್ದಾರೆ. ನನ್ನ ರಸ ಉಕ್ಕಿ ಹರಿಯಲು ಮುಂದಾಗುತ್ತಿದೆ ಅನ್ನುವಷ್ಟರಲ್ಲಿ ಅಲಾರಾಂ ಬಡಿದುಕೊಂಡಿತ್ತು. ಎಚ್ಚರವಾಗಿ ಎದ್ದು ನೋಡಿದ್ದಾಗ ಯಾರೂ ಇರಲಿಲ್ಲ. ಇಷ್ಟೊತ್ತು ಕಂಡಿದ್ದು ಕನಸು ಎಂದು ಅರಿವಾಗಿ ಬೇಜಾರಾಯಿತು. ನನ್ನ ಸ್ಥಿತಿ ಕಂಡು ನನಗೆ ಕೋಪ ಬಂದಿತ್ತು. ಗಡಿಯಾರದ ಕಡೆ ನೋಡಿದೆ. ಸಮಯ 5:30 ತೋರಿಸುತ್ತಿತ್ತು. ಎಂಥ ಕನಸು ಹಾಳಾಯಿತು ಎಂದು ಬೇಜಾರಾಯಿತು. ಅಷ್ಟರಲ್ಲಿ ಮತ್ತೆ ಅಲಾರಾಂ ಬಡಿದುಕೊಂಡಿತ್ತು. ಅಲಾರಾಂ ಕಂಡು ಹಿಡಿದವನಿಗೆ ಶಾಪ ಹಾಕುತ್ತಾ ಜೋರಾಗಿ ಅಲಾರಾಂನ ಕುಟ್ಟಿದೆ. ಸುಮ್ಮನಾಯಿತು. ಲಂಗ ಇಲ್ಲದ ನೈಟಿ ಒಳಗೆ ಕೈ ತೂರಿಸಿ ತುಲ್ಲು ಮುಟ್ಟಿ ನೋಡಿಕೊಂಡೆ. ಅಂಟಿನ ರಸ ನನ್ನ ಕೈಯೆಲ್ಲ ಆಗಿತ್ತು. ಕನಸಲ್ಲಿ ನನ್ನನ್ನು ರಸ ಬರುವಂತೆ ಮಾಡಿದವರು ಯಾರು ಅಂತ ತಲೆಯಲ್ಲಿ ಕೊರಿಯೋಕೆ ಶುರುವಾಯಿತು. ಮತ್ತೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ಮತ್ತೆ ಕನಸು ಬೀಳಬಹುದು ಎಂದು ಆಸೆಯಿಂದ ಮಲಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ನಿದ್ರೆ ಬರ್ತಾನೇ ಇಲ್ಲ. ಅರ್ಧ ಗಂಟೆ ಹೊರಳಾಡಿದರೂ ನಿದ್ದೆ ಬರಲಿಲ್ಲ. 6 ಆಯಿತು. ಸರಿ, ಇನ್ನೇನು ಮಾಡೋದು ಅಂತ ಎದ್ದೇ ಬಿಟ್ಟೆ. ಮನೆಯಿಂದ ಆಚೆ ಬಂದು ಕಾರಿಡಾರ್ನಲ್ಲಿ ನಿಂತೆ. ಮೊದಲನೆಯ ಮಹಡಿಯಲ್ಲಿ ಮನೆ ಇದ್ದ ಕಾರಣ ಕೆಳಗಿನ ರಸ್ತೆ ಚೆನ್ನಾಗಿ ಕಾಣುತ್ತಿತ್ತು. ಬೆಳಗಿನ ಜಾವದ ಮಂಜು ಆವರಿಸಿಕೊಂಡಿತ್ತು. ಆಗಲೇ ಕೆಲವು ಜನರು ಎದ್ದು ವಾಕಿಂಗ್, ಜಾಗಿಂಗ್ ಮಾಡುತ್ತಿದ್ದರು. ಬೀಸುತ್ತಿರುವ ಗಾಳಿಯು ನನ್ನ ನೈಟಿ ಒಳತೋರಿ ನನ್ನ ತೊಡೆಗಳನ್ನು ಹಾದು ಹೋಗಿ ತುಲ್ಲನ್ನು ಸ್ಪರ್ಶಿಸುತ್ತಿದ್ದರೆ ನನ್ನ ಕಾಲುಗಳ ಮೇಲಿನ ರೋಮಗಳು ನಿಗುರುತ್ತಿತ್ತು. ಕಾಮದ ಬೆಂಕಿಯಿಂದ ಉರಿಯುತ್ತಿದ್ದ ನನ್ನ ದೇಹಕ್ಕೆ ತಂಗಾಳಿ ಸೋಕಿದ್ದಾಗಲೂ ಒಳಗಿನ ಬೆಂಕಿ ಹೆಚ್ಚುತ್ತಲೇ ಇತ್ತು. ನನ್ನ ಮೊಲೆಗಳು ನೆಟ್ಟಗೆ ಸೆಟೆದುಕೊಂಡು ಯಾರನ್ನಾದರೂ ಚುಚ್ಚಿಬಿಡಬೇಕು ಎಂದು ಕಾಯುವ ಹಾಗೆ ಅನಿಸಿತು. ಈ ಎಲ್ಲ ಭಾವನೆಗಳ ಮಧ್ಯೆ ನಾನು ಮಂಜಿನ ಹಿಂದೆಯಿಂದ ಸೂರ್ಯ ಬಿಡುತ್ತಿರುವ ಕಿರಣಗಳನ್ನು ನೋಡುತ್ತಿದ್ದೆ. ಸೂರ್ಯನ ಕಿರಣಗಳು ನನ್ನ ಕಣ್ಣಿಗೆ ಕುಕ್ಕಿದ್ದಾಗೆ ಅನಿಸಿ ಕಣ್ಣು ಮುಚ್ಚಿ ತಲೆ ಕೆಳಗೆ ಮಾಡಿದೆ. ಮತ್ತೆ ನಿಧಾನಕ್ಕೆ ಕಣ್ಣು ತೆರೆಯುತ್ತಿದ್ದಾಗ ರಸ್ತೆಯಲ್ಲಿ ಜಾಗಿಂಗ್ ಮಾಡುತ್ತಿರುವುದು ಕಣ್ಣಿಗೆ ಬಿತ್ತು. ಮಂಜಿನ ಮಧ್ಯದಲ್ಲಿ ಮುಖ ಕಾಣಿಸದೆ ಇದ್ದಾಗ ನನ್ನ ಕಣ್ಣುಗಳು ಅರಳಿದವು. ನೋಡುತ್ತಲೇ ನನ್ನ ಮನೆಯ ಕಡೆ ಬರುತ್ತಿದ್ದವರು ಯಾರು ಎಂದು ತೀಕ್ಷ್ಣವಾಗಿ ಗಮನಿಸುತ್ತಿದ್ದೆ. ಅದೇ ಹೊತ್ತಿಗೆ ಆ ಕಡೆಯಿಂದ ಗುಡ್ ಮಾರ್ನಿಂಗ್ ಬಂತು. ನಾನು ಕಣ್ಣು ಉಜ್ಜಿಕೊಳ್ಳುತ್ತಾ ನೋಡಿದಾಗ ಗೊತ್ತಾಯಿತು, ಅವರು ನನ್ನ ಗಂಡನ ಸ್ನೇಹಿತ ಶರತ್. ನಾನು ಕೂಡ ಗುಡ್ ಮಾರ್ನಿಂಗ್ ಹೇಳಿದೆ. ಶರತ್ ಹಾಗೆ ಇನ್ನೂ ಹತ್ತಿರ ಬಂದು ನಮ್ಮ ಮನೆಯ ಕಾಂಪೌಂಡ್ ಹತ್ತಿರ ನಿಂತು, ಶರತ್, ಆಯ್ತಾ ಕಾಫಿ? ನಾನು, ಇಲ್ಲ, ಈಗ ತಾನೇ ಎದ್ದು ಆಚೆ ಬಂದೆ. ಇನ್ನೂ ಮಾಡಬೇಕು. ಶರತ್ ತಲೆ ಎತ್ತಿ ನನ್ನ ಕಡೆ ನೋಡುತ್ತಾ, ಏನು ಇಷ್ಟು ಬೇಗ ಎದ್ದಿದ್ದೀರಿ? ಯಾಕೆ ನಿದ್ದೆ ಬರಲಿಲ್ಲವಾ? ನಾನು, ಅಲಾರಾಂ ನನ್ನ ನಿದ್ದೆ ಮಾಡೋಕೆ ಬಿಡಲಿಲ್ಲ, ಅದಕ್ಕೆ ಎದ್ದೆ. ನೀವು ದಿನಾಲು ಜಾಗಿಂಗ್ ಮಾಡುತ್ತೀರಾ? ಶರತ್ ನಗುತ್ತಾ, ಹೌದು. ಯಾಕೆ? ನಾನು, ಅಲ್ಲ, ಈ ಚಳಿಯಲ್ಲಿ ಎದ್ದು ಹೇಗೆ ಜಾಗಿಂಗ್ ಮಾಡುತ್ತೀರಾ ಅಂತ. ನಿಮಗೆ ಚಳಿ ಆಗೋಲ್ವಾ? ಶರತ್ ಹಹಾ ಅಂತ ನಗುತ್ತಾ, ಚಳಿಯಲ್ಲಿ ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರೋದು, ನೀವು ಮಾಡಬಹುದು ನೋಡಿ. ನಾನು, ಅಯ್ಯೋ ಇಲ್ಲಪ್ಪ, ನನಗೆ ಆಗೋಲ್ಲ. ಅಷ್ಟರಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ನನ್ನ ತೆಳುವಾದ ನೈಟಿ ಹಾಗೆ ಒಮ್ಮೆಲೆ ಹಿಂದೆ ಮುಂದೆ ಆದಿದ್ದಾಗ ಕೆಳಗೆ ನಿಂತಿದ್ದ ಶರತ್ಗೆ ನನ್ನ ನೈಟಿ ಒಳಗಿದ್ದ ನನ್ನ ಕಾಲುಗಳು, ತೊಡೆಗಳು ಕಾಣಿಸಿತು. ನನ್ನ ನೈಟಿಯ ಅವಾಂತರದಿಂದಾಗಿ ಶರತ್ನ ಮೈ ರೋಮಾಂಚನದಿಂದ ಪ್ಯಾಂಟ್ ಒಳಗೆ ಕೋಲಾಹಲ ಉಂಟಾಗಿ ತನ್ನ ಸಾಮಾನಿನ ಮೇಲೆ ಕೈ ಇಟ್ಟುಕೊಂಡು ಸರಿ ಮಾಡಿಕೊಂಡಿದ್ದು ನನ್ನ ಗಮನಕ್ಕೆ ಬಂತು. ಇಷ್ಟು ಆಗಿದ್ದು ಕೆಲವು ಕ್ಷಣದಲ್ಲಿ. ನಾನು, ಬನ್ನಿ ಮೇಲೆ ಕಾಪಿ ಮಾಡುತ್ತೀನಿ. ಶರತ್ ನನ್ನ ನೈಟಿ ಒಳಗೆ ಕಣ್ಣು ಬಿಟ್ಟುಕೊಂಡೆ. ಪರವಾಗಿಲ್ಲ. ನಿಮಗೆ ಯಾಕೆ ತೊಂದರೆ? ನಾನು, ತೊಂದರೆ ಏನೂ ಇಲ್ಲ, ಹೇಗೂ ನನಗೆ ಮಾಡಿಕೊಳ್ಳಲೇಬೇಕು. ನಿಮಗೆ ಒಂದು ಕಪ್ ಕೊಡೋದರಲ್ಲಿ ಏನೂ ವ್ಯತ್ಯಾಸವಾಗೋಲ್ಲ, ಬನ್ನಿ ಮೇಲೆ. ನನ್ನ ಮಾತಿಗೆ ಸರಿ ಎಂದು ಗೇಟ್ ತೆಗೆದು ಒಳಗೆ ಬಂದರು ಶರತ್. ಮೆಟ್ಟಿಲ ಮೇಲೇರಿ ನಮ್ಮ ಮನೆಯ ಕಾರಿಡಾರ್ಗೆ ಬಂದಾಗ ನನ್ನ ಕಣ್ಣುಗಳು ಆಶ್ಚರ್ಯದಿಂದ ನಾಚಿದವು. ಶರತ್ ಟೀ ಶರ್ಟ್ ಹಾಗೂ ಚಡ್ಡಿಯಲ್ಲಿ ಇದ್ದರು. ನನಗೆ ಅರಿವಿಲ್ಲದೆ ನನ್ನ ಕಣ್ಣುಗಳು ಅವರ ತಲೆಯಿಂದ ಕಾಲಿನವರೆಗೂ ನೋಟ ಬೀರಿ ಅವರ ದೇಹದ ಮೈಕಟ್ಟನ್ನು ತುಂಬಿಕೊಂಡಿತು. ಶರತ್, ಏನ್ರಿ ಜಯ, ಹಾಗೆ ನೋಡ್ತಾ ನಿಂತು ಬಿಟ್ರಿ? ನಾನು, ಹಮ್ ಎನ್ನುತ್ತಾ, ಏನಿಲ್ಲ ಬನ್ನಿ. ಬನ್ನಿ ಒಳಗೆ ಅಂತ ಕರೆದು ಒಳಗೆ ಹೋದೆ.
ಶರತ್ ಒಳಗೆ ಬಂದಾಗ ಸೋಫಾ ಕಡೆ ತೋರಿಸಿ ಕುಳಿತುಕೊಳ್ಳಲು ಹೇಳಿದೆ. ಅವರೂ ಕೂಡ ಕೂತುಕೊಂಡರು. ನಾನು, ಹೇಗಿದ್ದಾರೆ ನಿಮ್ಮ ಮನೆಯವರು, ಮಕ್ಕಳು? ಶರತ್, ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮನೆ ಕಡೆ ಅಪರೂಪ ಆಗೋದ್ರಲ್ಲ? ಶರತ್, ನೀವು ಹೀಗೆ ದಿನ ಬೆಳಗ್ಗೆ ಎದ್ದು ನನ್ನನ್ನ ಕಾಫಿಗೆ ಕರೆದರೆ ದಿನ ಬರ್ತಾ ಇರ್ತೀನಿ ನೋಡಿ ಅಂತ ನಗಾಡಿದರು. ನಾನು, ಓ, ಅದಕ್ಕೇನಂತೆ, ಕರಿತೀನಿ ಬಿಡಿ ಅಂತ ನಾನು ಕೂಡ ನಗುತ್ತಾ ಹೇಳಿದೆ. ಟಿವಿ ಆನ್ ಮಾಡಿ, ನೀವು ಟಿವಿ ನೋಡ್ತಾ ಇರ್ರಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿತ್ತ. ಅವರಿಗೆ ಟಿವಿ ರಿಮೋಟ್ ಕೊಡೋಕೆ ಅಂತ ಹತ್ತಿರ ಹೋದೆ. ಹಾಗೆ ಅವರನ್ನು ನೋಡಿದ್ದಾಗ ಎಲ್ಲೋ ನಾನು ಕರಗಿ ಹೋಗುತ್ತೀನಿ ಅನಿಸಿತು. ಬೇಗನೆ ಟಿವಿ ರಿಮೋಟ್ ಕೊಟ್ಟು ನಾನು ಅಡಿಗೆ ಮನೆಗೆ ಬಂದು ಬಿಟ್ಟೆ.